ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಥೆಂಟಿಕ್ ಸ್ಟೈಲ್ ಚೈನೀಸ್ ಮೋಮೋಸ್ ವಿತ್ ಟೊಮೆಟೊ ಚಟ್ನಿ ರೆಸಿಪಿ. ಸಮ್ಮರಲ್ಲಿ ಮಕ್ಕಳು ಮನೆಯಲ್ಲೇ ಇರ್ತಾರೆ, ಅದೇ ದೋಸೆ ಅದೇ ಚಪಾತಿ ಅಂತ ಕೆಲವು ಮಕ್ಕಳು ಹಠ ಮಾಡ್ತಾರೆ. ಆ ಟೈಮಲ್ಲಿ ಈ ರೆಸಿಪಿ ಮಾಡಿಕೊಡ್ಬೋದು, ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಒಂದು ಸಾಸ್ ಪ್ಯಾನಲ್ಲಿ 4 ಟೊಮೊಟೊ, 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿನ ಬೇಯಿಸ್ಕೋಬೇಕು. ಅದು ತುಂಬ ಬೇಯಿಸೋದೇನು ಬೇಡ, ಟೊಮೊಟೊ ಸಿಪ್ಪೆ ಬಿಡೋ ತನಕ ಬೇಯಿಸ್ಕೊಂಡ್ರೆ ಆಯಿತು. ಈಗ ಚೆಕ್ ಮಾಡ್ತಾಯಿದ್ದೀನಿ, ಇನ್ನೂ ಸ್ವಲ್ಪ ಬೇಯಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಈಗ ಬೆಂದಾಗಿದೆ, ಸಿಪ್ಪೆ ತೆಗೆದು ಒಂದು ಪ್ಯಾನಲ್ಲಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇದು ಕೂಲ್ ಆಗೋ ಟೈಮಲ್ಲಿ 4 ಚಮಚ ಮೈದಾ ಹಿಟ್ಟನ್ನ ಒಂದು ಚಿಟಿಕೆ ಉಪ್ಪು ಹಾಕಿ ಮೋಮೋಸ್ ಮಾಡೋದಕ್ಕೆ ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿ ರೆಡಿ ಮಾಡಿ ಇಟ್ಕೋಬೇಕು. ಅದು ಯಾಕಂದರೆ ಒಂದು 10 ನಿಮಿಷ ಅದನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು. ಆ ಸಾಸಿಂದು ಅಲ್ಲಿ ಕೂಲ್ ಆಗ್ತಾ ಇರುತ್ತೆ, ಆ ಟೈಮಲ್ಲಿ ಇದನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಫ್ಟ್ ಡೋ ರೆಡಿ ಆಯಿತು. ಇದನ್ನೊಂದು ಲಿಡ್ ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇದು ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಕೂಲ್ ಆಗಿದೆ, ಮಿಕ್ಸಿಗೆ ಹಾಕಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಪ್ಯಾನ್ ತೊಗೊಂಡು ಅದಕ್ಕೊಂದು 2ರಿಂದ 3 ಸ್ಪೂನ್ ಆಯಿಲ್ ಹಾಕಿ ಒಂದು ಫುಲ್ ಬೆಳ್ಳುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿ ಫ್ರೈ ಮಾಡಬೇಕು. ರುಬ್ಕೊಂಡಿರೋ ಟೊಮೆಟೊ ಹಾಕಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಯಾಕಂದರೆ ಮುಂಚೆನೇ ಬೇಯಿಸ್ಕೊಂಡಿರ್ತೀವಿ, ತುಂಬ ಬೇಯಿಸೋದೇನು ಬೇಕಿರಲ್ಲ. ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 1/4 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಒಂದು ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಾದಮೇಲೆ ಅರ್ಧ ಟೇಬಲ್ ಸ್ಪೂನು ಸೋಯಾ ಸಾಸು, 1 ಚಮಚ ಟೊಮೊಟೊ ಕೆಚಪ್ಪು ಹಾಕಿ ಕುದಿಸ್ಕೋಬೇಕು. ಸ್ವಲ್ಪ ಸ್ವೀಟು ಟೇಸ್ಟ್ ಇಷ್ಟಪಡೋರು ಶುಗರ್ನೂ ಸೇರಿಸ್ಕೋಬೋದು, ಬಟ್ ನಾನೀಗ ಶುಗರ್ ಹಾಕ್ತಾಯಿಲ್ಲ. ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಳ್ಳೋಣ. ಅದಿಲ್ಲಿ ಕೂಲಾಗಲಿ. ನೆಕ್ಸ್ಟ್ ಇನ್ನೊಂದು ಪ್ಯಾನ್ ತೊಗೊಂಡು ಮೋಮೋಸ್ಗೆ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದು ಬಿಸಿ ಆದಮೇಲೆ 3 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನ ಸುಮ್ಮನೆ ಜಸ್ಟು ಒಂದೊಂದು ಅರ್ಧ ನಿಮಿಷ ಈ ಥರ ಫ್ರೈ ಮಾಡಬೇಕು, ಯಾಕಂದರೆ ಮತ್ತೆ ಸ್ಟೀಮಲ್ಲಿ ಬೇರೆ ಬೇಯಿಸ್ತೀವಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಫ್ರೈ ಮಾಡಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿ, ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. 2 ಕ್ಯಾರೆಟ್ ತುರಿ, ಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು, ನಾನಿಲ್ಲಿ ತುರಿದು ಹಾಕ್ತಾಯಿದ್ದೀನಿ. 1 ಕ್ಯಾಪ್ಸಿಕಮ್ಮು, ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಇದ್ರ ಜೊತೆ ಸೇರಿಸಿ 1 ನಿಮಿಷ ಸುಮ್ಮನೆ ಬಾಡಿಸ್ಕೋಬೇಕು, ತುಂಬ ಬೇಯಿಸೋಕ್ಕೆ ಹೋಗಬಾರ್ದು. ಮೇಯ್ನು ಬಂದು ಇದಕ್ಕೆ ಕ್ಯಾಬೇಜ್ನ ನಾನು ತುರ್ಕೊಂಡಿದ್ದೀನಿ, ತುರಿದು ಇದಕ್ಕೆ ಸೇರಿಸಿದ್ದೀನಿ. ಇದನ್ನು 1 ನಿಮಿಷ ಫ್ರೈ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಕಲಸೋಣ ಈ ಥರ. ಈಗ ಇದು ರೆಡಿಯಾಗಿದೆ. ಮುಂಚೆನೇ ಕಲಸಿಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟು, ಅದನ್ನು ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಈ ಥರ ಎಲೆ ಒಸ್ತು ರೆಡಿ ಮಾಡಿ ಇಟ್ಕೋಬೇಕು. ಇದು ಎಲೆ ಒಸೆಯೋ ಟೈಮಲ್ಲಿ ಮೋಮೋಸ್ನ ಬೇಯಿಸ್ಕೋಬೇಕಲ್ಲ, ಸ್ಟೀಮ್ ಮಾಡೋದಕ್ಕೆ ನೀರನ್ನ ಕಾಯೋದಕ್ಕೆ ಇಟ್ಕೋಬೇಕು. ಅದಲ್ಲಿ ನೀರು ಕಾಯ್ತಾ ಇರುತ್ತೆ, ಆ ಟೈಮಲ್ಲಿ ಇವನ್ನ ರೆಡಿ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಬೇಕಾದರೆ ಮಾಡ್ಕೋಬೋದು. ನಾವಿದು ಸಿಂಪಲ್ಲಾಗಿ ಜಸ್ಟು ಮೋದಕ ಮಾಡ್ತಾರಲ್ಲ ಆ ಶೇಪಲ್ಲಿ ಮಾಡ್ಕೋತಾ ಇದ್ದೀವಿ.
ನಿಮ್ಮಿಷ್ಟ, ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಇದೇ ಥರ ಇರಬೇಕು ಅಂತ ಏನಿಲ್ಲ. ಈ ಶೇಪ್ ಮಾಡಿ ಒಂದು ತಟ್ಟೆಲೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿ, ಎಲ್ಲ ರೆಡಿ ಮಾಡಿ ಈ ಥರ ಇಟ್ಕೊಂಡಿದ್ದೀವಿ. ಈಗ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಿ ಮಾಡ್ಕೋಬೋದು. ಇಲ್ಲಾಂದರೆ ನಮ್ಮ ಹತ್ರ ಸ್ಟೀಮರ್ ಇಲ್ಲಪ್ಪ ಅನ್ನೋರು ಈ ಥರ ಇಡ್ಲಿ ಕುಕ್ಕರಲ್ಲೇ ಸ್ವಲ್ಪ ಆಯಿಲ್ನೆಲ್ಲ ಗ್ರೀಸ್ ಮಾಡಿ ಈ ಥರ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ಈಗ ಈ ಥರ ಒಂದೊಂದು ಜೋಡಿಸಿ ಇಡ್ಲಿ ಸ್ಟ್ಯಾಂಡಲ್ಲಿಟ್ಟು ಒಂದು 15 ನಿಮಿಷ ಬೇಯಿಸಿದ್ರೆ ಮೋಮೋಸ್ ರೆಡಿ ಆಗುತ್ತೆ. ಈಗ ಲಿಡ್ ತೆಗೆದು ನೋಡೋಣ, 15 ನಿಮಿಷ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡೋಣ. ಒಂದು ಫೋರ್ಕಲ್ಲಿ ಈ ಥರ ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಬೆಂದಿದ್ದಾವೆ. ಈಗ ಮಯೋನೀಸ್ ಸಾಸ್ ವಿತ್ ಕೆಂಪು ಚಟ್ನಿ ಜೊತೆ ಮೋಮೋಸ್ ರೆಡಿಯಾಗಿದೆ.